ನಮಸ್ತೆ. ಉತ್ತರಾಖಂಡ್ನ ಚಾರ್ಧಾಮ್ ಯಾತ್ರೆಯಲ್ಲಿ ಮೊದಲ ಧಾಮ ಯಮುನೋತ್ರಿಯ ದರ್ಶನದ ನಂತರ ನಾವೀಗ ಎರಡನೇ ಧಾಮ ಗಂಗೋತ್ರಿಗೆ ಬಂದಿದ್ದೇವೆ. ಗಂಗೋತ್ರಿಗೆ ಬರುವಾಗ ನಾವು 2 ದಿವಸ ತಗೊಳ್ಳುತ್ತದೆ ಪ್ರಯಾಣಕ್ಕೆ. ಒಂದು ದಿವಸ ಸಂಜೆ ಉತ್ತರಕಾಶಿಯಲ್ಲಿ ನಾವು ಅಲ್ಲಿ ಸ್ಟೇ ಆಗಿ ಅಲ್ಲಿಂದ ಮರುದಿವಸ ಬೆಳಿಗ್ಗೆ ಎದ್ದು ನಾವು ಗಂಗೋತ್ರಿಗೆ ಬರಬೇಕು. ಈಗ ನಾವು ಗಂಗೋತ್ರಿಯಲ್ಲಿದ್ದೇವೆ. ಗಂಗೋತ್ರಿಯಲ್ಲಿ ಯಮುನೋತ್ರಿಯಲ್ಲಿ ನಾವು ನಡ್ಕೊಂಡು ಹೋದಾಗೆ ಅಷ್ಟು ಕಠಿಣವಾದ ದಾರಿ ಏನಿಲ್ಲ. ಇಲ್ಲಿ ವಾಹನ ಪಾರ್ಕ್ ಮಾಡಿ ನಾವೊಂದು 300-400 ಮೀಟರ್ ನಡ್ಕೊಂಡು ಬಂದರೆ ದೇವಸ್ಥಾನಕ್ಕೆ ತಲುಪ್ತೇವೆ. ಪ್ರಕೃತಿಯ ಮಧ್ಯದಲ್ಲಿರುವಂತಹ ಒಂದು ಸುಂದರವಾದ ಭವ್ಯವಾದ ದೇವಸ್ಥಾನ ಗಂಗೋತ್ರಿ. ಭಗೀರಥ ಮಹರ್ಷಿ ತಪಸ್ಸು ಮಾಡಿದಂತಹ ಪುಣ್ಯ ಸ್ಥಳವೇ ಈ ಗಂಗೋತ್ರಿ ದೇವಸ್ಥಾನ. ನಾವೀಗ ದೇವಸ್ಥಾನದ ವಠಾರದಲ್ಲಿ ಹೋಗ್ತಾ ಇದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಲಿಕ್ಕಿದ್ದೇವೆ. ಒಂದು ಸುಂದರವಾದ ಅನುಭವ ಮತ್ತು ತುಂಬ ಖುಷಿ ಆಗ್ತಾ ಇದೆ. ಈ 300-400 ಮೀಟರ್ ನಾನು ಹೇಳಿದ್ದೇನೆ, ಅದರಲ್ಲಿ ಒಂದು 200 ಮೀಟರ್ ಅಲ್ಲಿ ಸ್ಟಾಲ್ಗಳೇ ಇದೆ. ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ನಿಜವಾಗಿ ನಾವು ಪಾರ್ಕ್ ಮಾಡಿ ಬರುವಾಗ ಇದು ಹಿಂದಿನ ಬಾಗಿಲು, ಅಂದರೆ ನಾವು ಹೊರಗಡೆ ಹೋಗುವಂಥ ಬಾಗಿಲಿನಿಂದ ನಾವೀಗ ಬಂದದ್ದು. ನಾವು ಸ್ನಾನ ಮಾಡಿ ಗಂಗೋತ್ರಿಯಲ್ಲಿ ನದಿಯಲ್ಲಿ ಭಗೀರಥಿ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನದ ಎದುರು ಭಾಗದಿಂದ ಬರಬೇಕು. ನಾವು ಈಗ ದೇವಸ್ಥಾನದ ಹಿಂದಿನ ಬಾಗಿಲಿಂದ ಬಂದಿದ್ದೇವೆ. ನೋಡಿ, ಈಗ ನೀವು ದೇವಸ್ಥಾನ ಕಾಣ್ತಾ ಇದ್ದೀರಿ. ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೇವೆ. ತುಂಬ ಸುಂದರವಾದ ಒಂದು ದೇವಸ್ಥಾನ. ಇಲ್ಲಿ ಬಂದಾಗ ತುಂಬಾ ಖುಷಿ ಆಗ್ತದೆ. ಸುರುಕುಮ ಮಾಡಿ ಬೋದ್ವರ್ಕ ಮೀರ ಬೋದ್ವರ್ಕ ಗಂಗೋತ್ರಿ ತೂಲೆ ಮಾತೇರ್ಲ ಗಂಗೋತ್ರಿದ ಪುಣ್ಯ ಮನ್ನಡುಲ್ಲ ಬೆಟ್ಟ ಪರ್ವತದ ತಿರ್ತಿಡು ಗಂಗೋತ್ರಿ ಚಾರ್ಧಾಮ್ ಯಾತ್ರೆದ 2ನೇ ಧಾಮ ಗಂಗೋತ್ರಿ ಯಾತ್ರೆದ ಇನಿ ವೀಕ್ಷಣೆ ಮುಲ್ಪ ದೇವರ ದರ್ಶನ ಈ ಪುಣ್ಯ ಜಾಗ ಬರ್ತದ ತುಮಕೂರ್ದಾಗಲಿ ನಮ್ಮ ಕರ್ನಾಟಕ ತೆಗಿಯುವ ವಿಡಿಯೋ ಮಾಡ್ತಿದ್ದಾರೆ. ತುಮಕೂರಲ್ಲ, ಫುಲ್ ಫ್ಯಾಮಿಲಿ ಬಂದಿದ್ದೀರಿ? ಹಾಂ, ಹೌದಾ? ಯಮುನೋತ್ರಿ ನಿನ್ನೆ ಹೋದ್ರಾ? ಆಯ್ತಾ? ಇನ್ನು ಕೇದಾರನಾಥ ಬದ್ರಿನಾಥ ನಾವು ಹಾಗೆ. ಹಾಂ, ಆಯ್ತು. ನೀವು ಫ್ಲೈಟಲ್ಲಿ ನೀವು ಟ್ರೈನಲ್ಲೇ? ನಾವು ಟ್ರೈನಲ್ಲೇ. ಗಂಗೋತ್ರಿ ದೇವಸ್ಥಾನವನ್ನು ನೋಡುವಾಗ ನಿಜವಾಗಿಯೂ ತುಂಬಾ ಖುಷಿ ಆಗ್ತದೆ. ಅಂದರೆ ಅಲ್ಲಿ ಆ ವಾತಾವರಣದಲ್ಲಿ ನಿಂತು ನೋಡಿದಾಗ ಅದು ಹೇಳಿಕೊಳ್ಳದಾಗದಷ್ಟು ಖುಷಿ ಆಗ್ತದೆ. ಅಂದರೆ ಆ ಶ್ವೇತವರ್ಣದ ದೇವಸ್ಥಾನ, ಆ ಶ್ವೇತವರ್ಣದಲ್ಲಿ ಕಂಗೊಳಿಸ್ತಿರುವಂಥ ದೇವಸ್ಥಾನ, ದೊಡ್ಡ ದೇವಸ್ಥಾನ ಏನಲ್ಲ, ಸಣ್ಣ ದೇವಸ್ಥಾನ ಆದರೂ ಅದು ಅದರ ಬಣ್ಣ ಮತ್ತು ಸುತ್ತಲಿನ ಪ್ರಕೃತಿಯ ಬಣ್ಣ, ಪ್ರಕೃತಿ ಬೆಟ್ಟಗಳು ಅದನ್ನು ಆವರಿಸಿಕೊಂಡಿರುವಂಥದ್ದು, ಅದರ ಮಧ್ಯದಲ್ಲಿ ದೇವಸ್ಥಾನ ಇರುವಂಥದ್ದು, ಮೇಲ್ಗಡೆಯಿಂದ ಆಕಾಶದ ಬಣ್ಣದ ಚಿತ್ತಾರಗಳು, ಕ್ಷಣಕ್ಕೊಮ್ಮೆ ಬದಲಾಗುವ ಪ್ರಕೃತಿ ಮತ್ತು ವಾತಾವರಣಗಳು, ಇದರ ಮಧ್ಯದಲ್ಲಿ ಗಂಗೆಯ ಭಗೀರಥಿ ನದಿಯ ಬೋರ್ಗರೆತ ನಾನು ಮತ್ತೆ ತೋರಿಸ್ತೇನೆ ನಿಮಗೆ. ನಿಜವಾಗಿಯೂ ಒಂದು ಬೋರ್ಗರೆತ ಅನ್ನುವ ಆ ಒಂದು ನದಿಯ ಬೋರ್ಗರೆತ ಎನ್ನುವ ಶಬ್ದ ಏನಿದೆ ಅದು ಗಂಗೆಯಲ್ಲೇ ಕಾಣಬಹುದು. ಇಲ್ಲಿ ಭಗೀರಥಿ ಆಗಿರುವುದು ದೇವಪ್ರಯಾಗದ ನಂತರ ಅದು ಗಂಗೆ ಯಮುನೆಯೊಂದಿಗೆ ಸಂಗಮ ಆದ ನಂತರ ಗಂಗೆ ಎನ್ನುವ ಹೆಸರಿನಿಂದ ಮತ್ತೆ ಹರಿಯುತ್ತದೆ. ಈಗ ಇಲ್ಲಿ ನಾವು ಗಂಗೋತ್ರಿಯಲ್ಲಿ ನೋಡುವಾಗ ಅದು ಗಂಗೆಯಲ್ಲ, ಭಗೀರಥಿ. ಅಂದರೆ ಭಗೀರಥ ಮಹರ್ಷಿ ತಪಸ್ಸು ಮಾಡಿ ಭೂಮಿಗೆ ಕರೆಸಿಕೊಂಡಂತಹ
ನದಿ ಏನಿದೆ ಗಂಗೆ, ಅದು ಭಗೀರಥ ಮಹರ್ಷಿಯಿಂದಾಗಿ ಬಂದಿರುವ ಕಾರಣ ಭಗೀರಥಿ ಅಥವಾ ಅದೇ ಭಗೀರಥಿ ನದಿ ಎಂಬ ಹೆಸರಿನಿಂದಲೇ ಇಲ್ಲಿ ಹರಿಯುತ್ತದೆ. ನೀರಿನ ಮಟ್ಟ ಏನು ಅಷ್ಟು ಜಾಸ್ತಿ ಇಲ್ಲ ಗಂಗೋತ್ರಿಯಲ್ಲಿ, ಅಂದರೆ ಗಂಗೆಯಲ್ಲಿ. ಅದು ಭಗೀರಥಿ ಆಗಿದ್ದರೂ ಅಷ್ಟೇ, ಗಂಗೆ ಆಗಿದ್ದರೂ ಅಷ್ಟೇ. ನೋಡಿ, ಈಗ ನಾನು ದೂರದಿಂದ ತೋರಿಸ್ತಾ ಇದ್ದೇನೆ. ಇಲ್ಲಿ ಉಗಮ ಸ್ಥಾನ ಏನು ಗಂಗೋತ್ರಿ ಉಗಮ ಆಗುವುದು ಆ ದೂರದಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ, ಇಲ್ಲಿಂದ 18 ಕಿಲೋಮೀಟ್ರ್ ಇದೆ. ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ, ನಾವಲ್ಲಿಗೆ ಹೋಗುವುದಿಲ್ಲ. ಅಲ್ಲಿಂದ ಉಗಮವಾಗಿ ಗಂಗೋತ್ರಿ ಇಲ್ಲಿಯಿಂದ ಹರಿದುಕೊಂಡು ಬಂದು ಇಲ್ಲಿ ಈಗ ಭಗೀರಥಿಯಾಗಿ ಹರಿದುಕೊಂಡು ಹೋಗ್ತಾ ಇರೋದು ನೋಡಿದ್ದೀರಿ ನೀವು. ನೀರಿನ ಆಳ ಯಮುನೆಯಷ್ಟು ಆಳ ಇರುವುದಿಲ್ಲ, ನೀರಿನ ಮಟ್ಟ ತುಂಬ ಕಡಿಮೆ ಇರ್ತದೆ, ಆದರೆ ಅತ್ಯಂತ ರಭಸವಾಗಿರ್ತದೆ. ಅದರ ಬೋರ್ಗರೆತ ಕೇಳಿದರೆ ನಮಗೆ ತುಂಬಾ ಒಂಥರ ಭಯ ಆಗ್ತದೆ, ಅದು ಇಳಿಯುವುದೇ ಬೇಡ, ಅಷ್ಟು ರಭಸ ಇರ್ತದೆ. ಮತ್ತು ಬಣ್ಣ ಕೂಡ, ಆ ರಭಸ, ಆ ಬಣ್ಣ, ಅದೊಂದು ಗಂಗೆ ಮತ್ತು ಭಗೀರಥಿಯೇ ಗಂಗೆ ಎರಡು ಒಂದೇ. ಮೊದಲು ಈಗ ಭಗೀರಥಿ ಇರೋದು, ನಂತರ ಗಂಗೆ ಇರೋದು. ನಾನು ಮತ್ತೆ ಹೇಳ್ತಾ ಇದ್ದೇನೆ. ದೇವಪ್ರಯಾಗ್ನಿಂದ ಸಂಗಮವಾಗಿ ಮತ್ತೆ ಅದು ಗಂಗೆಯಾಗಿ ಹೋಗೋದು. ನೋಡಿ, ಈಗ ಅದು ಮೋಡ ಇದೆ, ಹಾಗಾಗಿ ನನಗೆ ಅದು ಸರಿಯಾಗಿ ಕಾಣೋದಿಲ್ಲ ನಮಗೆ ಕ್ಯಾಮರಾದಲ್ಲಿ, ಮೋಡ ಇರುವ ಕಾರಣ. ನಾವು ಬಂದ ಕೂಡಲೇ ಅದು ಕ್ಲಿಯರ್ ಆಗಿತ್ತು, ಅಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಅಲ್ಲಿಂದ ಇಲ್ಲಿ ಬಂದಾದ ನಂತರ ಇಲ್ಲಿ ಸ್ನಾನ ಮಾಡೋದು ನಾವು. ಇದು ಗಂಗೋತ್ರಿ ದೇವಸ್ಥಾನ ಕೆಳಗಡೆ ಎಲ್ಲರೂ ಸ್ನಾನ ಮಾಡ್ತಾ ಇರ್ತಾರೆ. ನನಗೆ ಯಾವುದನ್ನು ತೋರಿಸೋದು ಯಾವುದನ್ನು ಬಿಡೋದು ಅಂತ ಗೊತ್ತಾಗೋದಿಲ್ಲ, ಹಾಗಾಗಿ ವಿಡಿಯೋ ಸ್ವಲ್ಪ ಆಚೆ ಈಚೆ ಬಂದಿದೆ. ಅಂದರೆ ಗಂಗೋತ್ರಿ ದೇವಸ್ಥಾನ ಸುತ್ತ ಆ ರೀತಿಯ ಒಂದು ವಾತಾವರಣ ಇದೆ, ಆ ರೀತಿಯ ಒಂದು ತುಂಬಾ ಸುಂದರವಾದ ಒಂದು ಪ್ರಕೃತಿಯ ವಾತಾವರಣ ಇದೆ, ದೃಶ್ಯಗಳಿದೆ. ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಒಂದು ಅರ್ಥವಾಗದ ರೀತಿಯಲ್ಲಿ ಅಲ್ಲಿನ ವಾತಾವರಣ ಇದೆ, ಅಷ್ಟು ಖುಷಿಯಾಗ್ತದೆ. ಮತ್ತು ಈ ನೀರಿನ ಮಹಿಮೆ, ಅಂದರೆ ಗಂಗೆ ಅನ್ನುವ ನಿಜವಾಗಿ ಹೆಸರಿನ ಶಕ್ತಿ ಏನಿದೆ, ಆ ನೀರನ್ನು ಟಚ್ ಮಾಡಿದಾಗ ಗೊತ್ತಾಗ್ತದೆ ನಮಗೆ, ಆ ಸ್ಪರ್ಶದಲ್ಲೇ ಗೊತ್ತಾಗ್ತದೆ. ಸಾಧ್ಯವೇ ಇಲ್ಲ, ಒಂದು 10 ಸೆಕೆಂಡು ನೀವು ಅಲ್ಲಿ ಕೈ ಇಟ್ಟರೆ ಮತ್ತು ತೆಗಿಲೇಬೇಕು. ಅದು ಐಸ್ ಕೋಲ್ಡ್ ಅಂತಲ್ಲ, ಅದರಲ್ಲಿ ಒಂದು ಧನಾತ್ಮಕ ಶಕ್ತಿ ಇದೆ, ಅದು ನಮ್ಮನ್ನು ನೀರು ಅನ್ನೋ ರೀತಿಯಲ್ಲಿ ಬಿಡುವುದಿಲ್ಲ. ಅದು ಅಷ್ಟು ಪವಿತ್ರತೆ ಇದೆ ಅನ್ನೋದಕ್ಕೆ ನೀವು ಹೋಗಿ ಅಲ್ಲಿ ಅದರಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆದರೆ ಪ್ರಯತ್ನಿಸಿ. ನದಿಯ ಭೋರ್ಗರೆತವನ್ನು ಕೇಳಿದಿರಲ್ಲ, ಈ ರೀತಿಯ ಭೋರ್ಗರೆತವನ್ನು, ಆ ಭೋರ್ಗರೆತ ಪದದ ಅರ್ಥವನ್ನು ನೋಡಬೇಕಾದ್ರೆ ಗಂಗೆಯಲ್ಲೇ ನೋಡಬೇಕು. ಸ್ವಲ್ಪ ನೀರಿದ್ದರೂ ಅದು ಆ ಭೋರ್ಗರೆತ ಅನ್ನುವ ಒಂದು ಶಬ್ದವನ್ನು ಮಾಡಿಕೊಂಡೇ ಹೋಗ್ತಾ ಇರ್ತದೆ. ನಾವೀಗ ಏನು ಸ್ನಾನ ಮಾಡಿದ್ದೇವೆ ಅದು ತಪ್ಪು, ಆ ರೀತಿ ಯಾರೂ ಕೂಡ ಸ್ನಾನ ಮಾಡಬಾರ್ದು. ನದಿಗೆ ಇಳಿದು ಯಾರೂ ಕೂಡ ಸ್ನಾನ ಮಾಡಬಾರ್ದು. ನಮಗೆ ಕಲ್ಲಿನ ಮೇಲೆ ಕುಳಿತು ಒಂದು ವೃತಾಚರಣೆ ಇತ್ತು, ಧ್ಯಾನ ಮಾಡುವಂಥದ್ದು, ಧ್ಯಾನ ಜಪ ಮಾಡುವಂಥದ್ದು. ಅದನ್ನು ಮಾಡಿ ಅಲ್ಲಿಂದಲೇ ಸ್ನಾನ ಮಾಡಿ ಎದ್ದೇಳುವ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಸುರಕ್ಷತಾ ಕ್ರಮಗಳೊಂದಿಗೆ ನಾವು ಅದನ್ನು ಮಾಡಿದ್ದೇವೆ. ಆದರೆ ಯಾರೂ ಕೂಡ ಮಾಡಬಾರ್ದು, ಅದು ತಪ್ಪು. ನಾವು ಮಾಡಿದ್ದು ಕೂಡ ತಪ್ಪೇ. ನದಿಯ ತಟಗಳಲ್ಲಿ, ನದಿಯ ಸೈಡ್ನಲ್ಲಿ ಬೇಕಾದಷ್ಟು ಸ್ನಾನ ಮಾಡಲಿಕ್ಕೆ ಅವಕಾಶ ಇದೆ, ಅಲ್ಲಿಯೇ ಸ್ನಾನ ಮಾಡಬೇಕು. ಯಾರೂ ಕೂಡ ನದಿಗೆ ಇಳಿದು ಸ್ನಾನ ಮಾಡಬಾರ್ದು. ಇಲ್ಲಿ ಕೆಲವರು ಪಿಂಡ ಪ್ರದಾನ ಮಾಡಲಿಕ್ಕೆ ಬರ್ತಾರೆ. ಪವಿತ್ರವಾದ ಗಂಗಾ ನದಿಯಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ, ಮುಕ್ತಿ ಸಿಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಹಿರಿಯರಿಗೆ, ಪಿತೃಗಳಿಗೆಲ್ಲ ಪಿಂಡ ಪ್ರದಾನ ಮಾಡ್ತಾರೆ. ಹಾಗೆ ಮಾಡುವವರು ಮಾಡ್ಬೋದು, ಅದು ಒತ್ತಾಯ ಅಲ್ಲ. ಕೆಲವರು ಇದನ್ನೇ ನೆಪವಾಗಿ ಇಟ್ಕೊಂಡು ಮೋಸವೂ ಮಾಡ್ತಾರೆ, ಅಷ್ಟಾಗ್ತದೆ ಇಷ್ಟಾಗ್ತದೆ ಅಂತ. ನಮ್ಮ ಭಾವನೆಗಳ ಜೊತೆ ಒಂದಷ್ಟು ಗೊಂದಲಗಳನ್ನು ಮಾಡಿ ಭಯ ಹುಟ್ಟಿಸಿ ಒಂದಷ್ಟು ಹಣ ಲೂಟಿ ಹೊಡೆಯುವಂಥದ್ದನ್ನು ಮಾಡ್ತಾರೆ. ಅದು ಎಲ್ಲ ಕಡೆ ಇದ್ದದ್ದೇ. ಅದು ನಾವು ಮೋಸ ಹೋದರೆ ಮಾತ್ರ, ನಾವು ಮೋಸ ಹೋಗಿದ್ರೆ ಅವರು ಯಾರೂ ಏನೂ ಮಾಡುವಾಗಿಲ್ಲ. ನಾನು ಹೇಳೋದೇನೆಂದರೆ, ನಾವು ತುಂಬ ದೂರದಿಂದ ಹೋಗಿದ್ದೇವೆ, ಅದು ಏನೋ ನಮ್ಮ ಯೋಗ ಅನ್ನುವ ನಂಬಿಕೆ ನಮ್ಮಲ್ಲಿ ಇರಬೇಕು. ಹಾಗಾಗಿ ನಾವು ದೇವರ ದರ್ಶನ ಮಾಡಬೇಕು, ಕೈ ಮುಗಿಬೇಕು, ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ದೇವರಲ್ಲಿ ಹೇಳಿಕೊಂಡು ಪ್ರಾರ್ಥಿಸಬೇಕು. ಅಷ್ಟನ್ನು ಮಾಡಿದರೆ ಸಾಕು ಅನ್ನೋದು ನನ್ನೊಂದು ಭಾವನೆ.
ಇಲ್ಲಿ ಭಗೀರಥ ಮಹರ್ಷಿ ತಪಸ್ಸು ಮಾಡಿದ ಒಂದು ಸ್ಥಳ ಇದೆ, ಗುಡಿ. ಅದರ ಪಕ್ಕದಲ್ಲೇ ದೊಡ್ಡ 2 ಗಂಟೆಗಳನ್ನು ಕಟ್ಟಿದ್ದಾರೆ. ಇದು ನಾವು ಸ್ನಾನ ಮಾಡಿ ಗಂಗೋತ್ರಿ ದೇವಸ್ಥಾನಕ್ಕೆ ಹೋಗುವಂಥ ಪ್ರವೇಶ ದ್ವಾರ. ಇಲ್ಲಿಂದ ಒಳಗೆ ಬಂದರೆ ಸುಂದರವಾದ ಗಂಗೋತ್ರಿ ದೇವಸ್ಥಾನ ನೋಡ್ಬೋದು. ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಹೀಗೆ ಕ್ಯೂ ಅಲ್ಲಿ ನಿಂತು ಹೋಗಬೇಕು. ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ, ಅಂದರೆ 1 ಗಂಟೆ ಕಾಲ ದೇವಸ್ಥಾನ ಬಂದಾಗಿರ್ತದೆ. ಬೆಳಿಗ್ಗೆ 4:30ಯಿಂದ ಸಂಜೆ 7 ಗಂಟೆಯವರೆಗೆ ದೇವಸ್ಥಾನ ತೆರೆದಿರ್ತದೆ. ಈ ಹೊತ್ತಿನಲ್ಲಿ ಯಾವಾಗ ಬೇಕಾದರೂ ದರ್ಶನ ಮಾಡ್ಬೋದು. ಬೇಕಾದರೆ ನಾವು ದೇವಸ್ಥಾನದ ಒಳಗಡೆ ಹೋಗ್ಬೋದು. ನಮಗೆ ಸಮಯ ಇಲ್ಲ, ಬೇರೆ ಕಡೆ ಹೋಗಲಿಕ್ಕೆ ಸಮಯ ಸಾಕಾಗೋದಿಲ್ಲ ಅಂದರೆ, ರಶ್ ಇದ್ದರೆ ಹೊರಗಡೆಯಿಂದಲೂ ನೋಡಿ ಕೈ ಮುಗಿದುಕೊಂಡು ಬರ್ಬೋದು. ಹೊರಗಡೆ ಒಂದು ಶಿವನ ಲಿಂಗ ಇದೆ, ಅದಕ್ಕೆ ಅಭಿಷೇಕ ಮಾಡಿ ಕೂಡ ಬರ್ಬೋದು. ಇಲ್ಲಿನ ತೀರ್ಥವನ್ನು ಕೇದಾರನಾಥಕ್ಕೆ ಕೊಂಡೋಗಿ ಅಲ್ಲಿ ಕೇದಾರನಾಥನಿಗೆ ಅಭಿಷೇಕ ಮಾಡಬೇಕು ಅನ್ನೋ ಪ್ರತೀತಿಯೂ ಇದೆ. ಗಂಗಾಮಾತೆ ಮತ್ತು ಮಹಾದೇವನ ಎಲ್ಲರಿಗೂ ಅನುಗ್ರಹಿಸಲಿ. ಹರ ಹರ ಮಹಾದೇವ, ಜೈ ಗಂಗಾಮಾತಾ.